Hi. Hello. Hello students. Today we have starting one more chapter in mathematics subject to the class 6th. So that chapter is knowing our numbers. This class held both Kannada and English medium students. ದಯಮಾಡಿ ಕನ್ನಡ ಮಾಧ್ಯಮದವರು ಮತ್ತು ಆಂಗ್ಲ ಮಾಧ್ಯಮ ಕಲಿತಾ ಇರುವಂತಹ 6ನೇ ತರಗತಿಯ ಮಕ್ಕಳಿಗೆ ಇರುವಂತಹ ಇದು ಒಂದು ಚಾಪ್ಟರ್ ನೋಯಿಂಗ್ ಅವರ್ ನಂಬರ್ಸ್, ಸಂಖ್ಯೆಗಳನ್ನು ತಿಳಿದುಕೊಳ್ಳುವಂಥದ್ದು. ಈ ಒಂದು ಸಂಖ್ಯೆಗಳನ್ನು ಯಾಕೆ ತಿಳ್ಕೋಬೇಕು? ವೈ ಟು ನೋ ದಿ ನಂಬರ್ಸ್? ಬಿಕಾಸ್ in our daily life we have counting the some objects and counting the money. So many we have counting crore, lakh, crore, million, billion. In this type you have huge numbers we have used in counting the monies and some objects. Hence we have learnt about the numbers. So in this chapter first we have learned the how many numbers can you make. ನಾವು ಎಷ್ಟು ಸಂಖ್ಯೆಗಳನ್ನು ಮಾಡಬಹುದು by given digits. For example, make the greatest and smallest numbers by using the given digits. Here given some digits 6, 5, 9, 2. So many numbers have given. We have used these numbers or these digits make a numbers. ಈ ಒಂದು ಅಂಕಿಗಳನ್ನು ಉಪಯೋಗಿಸಿಕೊಂಡು ನಾವು ಸಂಖ್ಯೆಯನ್ನು ರಚನೆ ಮಾಡುವಂಥದ್ದು. ಇಲ್ಲಿ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡಿದ್ದೆ ಆದರೆ 5, 6, 5, 9, 2 ಇಲ್ಲಿ ಕೊಟ್ಟಂಥ 4 ಡಿಜಿಟ್ಗಳು, 4 ಅಂಕಿಗಳು. ಸೊ ಈ 4 ಅಂಕಿಗಳನ್ನು ಉಪಯೋಗಿಸಿಕೊಂಡು ದೊಡ್ಡ ಸಂಖ್ಯೆಯನ್ನು greatest number or largest number they make 9,652. It is the largest number by using the 6592 digits. Here given 4 digits, and the smallest number 2569. ಇಲ್ಲಿ ಒಂದನ್ನು ನಾವು ಗಮನಿಸಬಹುದು, ಏನು ಒಟ್ಟಂತ ಡಿಜಿಟ್ಗಳನ್ನು ನಾವು ಡಿಸೆಂಡಿಂಗ್ ಆಗಿ ಬರೆದೆವು ಅಂತಂದ್ರೆ ಅದು ಗ್ರೇಟೆಸ್ಟ್ ನಂಬರ್ ಆಗಿರ್ತದೆ. ಒಟ್ಟಂತ ಅಂಕಿಗಳನ್ನು ಅಸೆಂಡಿಂಗ್ ಆಗಿ ಬರೆದೆವು ಅಂತಂದ್ರೆ ಅದು ಸ್ಮಾಲೆಸ್ಟ್ ನಂಬರ್ ಆಗಿರ್ತದೆ. ಇದು ಸಿಂಪಲ್ ಒಂದು ಟ್ರಿಕ್ ಅಷ್ಟೇ. ಸೊ ಇಲ್ಲಿ ನಾವು ಗ್ರೇಟೆಸ್ಟ್ ಮಾಡಬೇಕು ಅಂತಂದ್ರೆ ಕೊಟ್ಟಂತ ಡಿಜಿಟ್ಗಳಲ್ಲಿ ನಾವು ದೊಡ್ಡ ಅಂಕಿ, ದಿ ಬಿಗ್ಗೆಸ್ಟ್ ಡಿಜಿಟ್, ಅಥವಾ ದಿ ಫಸ್ಟ್ ಬಿಗ್ಗೆಸ್ಟ್ ಡಿಜಿಟ್. ಸೊ ಇನ್ ದಿಸ್ ಟೈಪ್ ವಿ ಹ್ಯಾವ್ ಮೇಕ್ ಎ ಸಮ್ numbers we practice in your home. Then the numbers are stand in proper order. How to stand the proper order? There may be numbers you have write in ascending order, descending order. So ascending order means arrangement from the smallest to the greatest. That is so ಅರೇಂಜ್ಮೆಂಟ್, ಹೊಂದಾಣಿಕೆ ಮಾಡುವಂಥದ್ದು. ಯಾವ ರೀತಿ ಹೊಂದಾಣಿಕೆ ಮಾಡುವಂಥದ್ದು? ಅರೇಂಜ್ಮೆಂಟ್ ಫ್ರಮ್ ದಿ
ಸ್ಮಾಲೆಸ್ಟ್ ಸಣ್ಣ ಅಂಕಿಯಿಂದ ದೊಡ್ಡ ಅಂಕಿಯನ್ನು ಬರ್ಕೋತ ಹೋದೆವು ಅಂತಂದ್ರೆ ಅದು ದೊಡ್ಡ ಸಂಖ್ಯೆ ಆಗಿರ್ತದಂತ ನಿಮ್ಗೆ ಆಲ್ರೆಡಿ ಹೇಳಿ. ಇಲ್ಲಿ ನಾವು ಪ್ರಾಪರ್ ಆರ್ಡರ್ನೊಳಗೆ ಜೋಡಿಸ್ಬೇಕಂದ್ರೆ ಇಫ್ ಯು ಅರೇಂಜ್ ದಿ ಇನ್ ಪ್ರಾಪರ್ ಆರ್ಡರ್, ಸ್ಮಾಲೆಸ್ಟ್ ನಂಬರ್ ಫಸ್ಟ್ ಯು ರೈಟ್, ಫಸ್ಟ್ ಸ್ಮಾಲೆಸ್ಟ್ ನಂಬರ್, ದೆನ್ ಆಫ್ಟರ್ ಲಾರ್ಜ್, ದೆನ್ ಆಫ್ಟರ್ ಲಾರ್ಜ್. ಒಂದು ಸೊ ಈ ಲಾರ್ಜೆಸ್ಟ್ ಮಾಡ್ಕೋತ ಹೋದೆವು ಅಂತಂದ್ರೆ ಅದನ್ನು ನಾವು ಅಸೆಂಡಿಂಗ್ ಅಥವಾ ಏರಿಕೆ ಕ್ರಮ ಅಂತ ಹೇಳಿ ಕರಿತೇವೆ. ಅದನ್ನು ನಾವು ಇಂಗ್ಲೀಷ್ನೊಳಗೆ ಅಸೆಂಡಿಂಗ್ ಮೀನ್ಸ್ ಅರೇಂಜ್ಮೆಂಟ್ ಫ್ರಮ್ ದಿ ಸ್ಮಾಲೆಸ್ಟ್ ಟು ದಿ ಗ್ರೇಟೆಸ್ಟ್. ಸಣ್ಣ ಒಂದು ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆಗೆ ಜೋಡಿಸುವಂಥದ್ದು. ದೆನ್ ಡಿಸೆಂಡಿಂಗ್ ಆರ್ಡರ್, ಇಳಿಕೆ ಕ್ರಮ ಅಂತೇಳಿ. ಇಳಿಕೆ ಕ್ರಮ ಅಂತಂದ್ರೆ ದಿ ಡಿಸೆಂಡಿಂಗ್ ಮೀನ್ಸ್ ಅರೇಂಜ್ಮೆಂಟ್ ಫ್ರಮ್ ದಿ ಗ್ರೇಟೆಸ್ಟ್ ಟು ಸ್ಮಾಲೆಸ್ಟ್. ದೊಡ್ಡ ಅಂಕಿಯಿಂದ ಚಿಕ್ಕ ಒಂದು ಸಂಖ್ಯೆಯವರೆಗೆ ನಾವು ಹೊಂದಿಸುವಂಥದ್ದು. ದಟ್ ಈಸ್ ಡಿಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್. ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ. ಇಲ್ಲಿ ಅರೇಂಜ್ ಗಿವನ್ ಒನ್ ಎಕ್ಸಾಂಪಲ್, ಅರೇಂಜ್ ದಿ ಫಾಲೋವಿಂಗ್ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಏರಿಕೆ ಕ್ರಮದೊಳಗೆ ಬರೀರಿ. ಏರಿಕೆ ಕ್ರಮದೊಳಗೆ ಬರ್ರಿ ಅಂತಂದ್ರೆ ಹೇಗೆ 8407, 9554, 8306, 5071. Here given this group have a 4 numbers. In these 4 numbers, which is greatest number? Where first you have choice the 9 is greatest. Hence 9554 is the very greatest number. And which is the smallest number? ಇಲ್ಲಿ ದೊಡ್ಡ ಸಂಖ್ಯೆ 9554 ಅತಿ ದೊಡ್ಡ ಸಂಖ್ಯೆ ಅದ. ಅತಿ ಸಣ್ಣ ಸಂಖ್ಯೆ ಯಾವುದದ? ಇಲ್ಲಿ 8 ಅದ, ಇಲ್ಲಿ 8 ಅದ, ಇಲ್ಲಿ 5 ಅದ. ಸೊ 5071 ಈಸ್ ದಿ ಸ್ಮಾಲೆಸ್ಟ್ ನಂಬರ್. ಇಲ್ಲಿ 5071 ಸಣ್ಣ ಸಂಖ್ಯೆ. ನಂತರ ಇದನ್ನು ನಾವು ಫಸ್ಟ್ ತಗೊಂಡು ನಂತರ ಇದ್ರ ನಂತರ ಬರುವಂತ ದೊಡ್ಡ ಸಂಖ್ಯೆ, ಒಮ್ಮೆ ದೊಡ್ಡದು ಎಲ್ಲಕ್ಕಿಂತ ದೊಡ್ಡದಲ್ಲ, ಇದ್ರ ನಂತರ ಬರುವಂತ ದೊಡ್ಡ ಸಂಖ್ಯೆ. ದೆನ್ ಆಫ್ಟರ್ ದಿಸ್ ಸ್ಮಾಲೆಸ್ಟ್ ನಂಬರ್, ದೆನ್ ಆಫ್ಟರ್ ಬಿಗ್ಗೆಸ್ಟ್ ಟ್ಯಾಲಿಂಗ್ ದಿಸ್ 5071 ನಂಬರ್ಸ್. ಸೊ ಇಲ್ಲಿ 8400 ಅದ, ಇಲ್ಲಿ 300 ಅದ. ಹೆನ್ಸ್ ದಿಸ್ ಈಸ್ ದಿ ಸ್ಮಾಲೆಸ್ಟ್ ನಂಬರ್. So 8306, then after 8407, then after 9554. This you have write this type. This is the ascending order. ಮೊದಲು ಸಣ್ಣದು, ನಂತರ ದೊಡ್ಡದು, ನಂತರ ದೊಡ್ಡದು, ನಂತರ ದೊಡ್ಡದು. ಈ ರೀತಿ ನಾವು ಏರಿಕೆ ಕ್ರಮದೊಳಗೆ ಬರಿತೇವೆ. ಅದನ್ನೇ ರಿವರ್ಸ್ ಆಗಿ ನಾವು ಮೊದಲೇ ದೊಡ್ಡದು, ನಂತರ ಸಣ್ಣದು, ನಂತರ ಸಣ್ಣದು, ನಂತರ ಚಿಕ್ಕದಾಗಿ ಬರ್ಕೋತ ಹೋದೆವು ಅಂತಂದ್ರೆ ಅದನ್ನ ಡಿಸೆಂಡಿಂಗ್ ಆರ್ಡರ್. ಹಾವ್ ರೈಟ್ ದಿ ನಂಬರ್ಸ್. ಸೊ ಫಸ್ಟ್ ಯು ಹಾವ್ ಚಾಯ್ಸ್ ದಿ ವೆರಿ ಲಾರ್ಜೆಸ್ಟ್ ನಂಬರ್, ದೆನ್ ಸ್ಮಾಲ್, ದೆನ್ ಆಫ್ಟರ್ ಸ್ಮಾಲೆಸ್ಟ್, ದೆನ್ ಆಫ್ಟರ್ ಸ್ಮಾಲೆಸ್ಟ್ ನಂಬರ್. ಯು ಹಾವ್ ರೈಟ್ ಇನ್ ದಿಸ್ ಆರ್ಡರ್, ದಟ್ ಈಸ್ ದಿ ಡಿಸೆಂಡಿಂಗ್ ಆರ್ಡರ್. ಸೊ shifting the digits, ಸಂಖ್ಯೆಗಳನ್ನು, ಡಿಜಿಟ್ಸ್ ಮೀನ್ಸ್ ಅಂಕಿ, ಅಂಕಿಗಳನ್ನು ಬದಲಾಯಿಸಿ ಸಂಖ್ಯೆಗಳನ್ನು ರಚನೆ ಮಾಡೋದು. ಯಾವ ರೀತಿ ಅಂಕಿಗಳನ್ನು ಬದಲಾಯಿಸಿ ನಾವು ಇಲ್ಲಿ ಸಂಖ್ಯೆಗಳನ್ನು ರಚನೆ ಮಾಡ್ತೇವೆ. ಇಲ್ಲಿ ಒಂದು ನಿಮ್ಗೆ ಎಕ್ಸ್ಚೇಂಜ್ ದಿ ಡಿಜಿಟ್ಸ್ ಟು ಫಾರ್ಮ್ ಸ್ಮಾಲರ್ ಆ್ಯಂಡ್ ಗ್ರೇಟೆಸ್ಟ್ ನಂಬರ್. ಇಲ್ಲಿ ಅಂಕಿಗಳನ್ನು ಬದಲಾಯಿಸಿ ದೊಡ್ಡದು ಮತ್ತು ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡುವಂಥದ್ದು. ಇಲ್ಲಿ 3 ಡಿಜಿಟ್ ಕೊಟ್ಟ, 4, 9, 6. Here given 4 digits, 3 digits, 4, 9, 6. These 3 are digits, 4, 9, 6. So in first you have exchange third tails. ಆಫ್ಟರ್ ನಾವು ಇಲ್ಲಿ ಏನು ಮಾಡ್ತೇವೆ, ಮೊದಲನೇದ್ದು 3ನೇ ಸ್ಥಾನದಲ್ಲಿ ಇರುವಂಥದ್ದು ಫಸ್ಟ್ ತಗೊಂಡೆವು, ಮೊದಲನೇ ಸ್ಥಾನದಲ್ಲಿರುವಂಥದ್ದು ಥರ್ಡ್ ಟೈಲ್ಸ್ಗೆ ಹಾಕಿದೆವು. ಈ ರೀತಿ ಮಾಡಿದೆವು ಅಂತಂದ್ರೆ ನಮಗೆ ಸಂಖ್ಯೆ ಯಾವುದು ಸಿಗ್ತದೆ? 694. We have shifting some digits
last digits will shift to the first tiles and first tiles number, digit you have transfer the last tiles. Then we have write the number 694, that is 694, that is number. So in this way we have shifting the digits, we have making some numbers. Then we have already in previous classes, ನೀವು ಹಿಂದಿನ 5ನೇ ತರಗತಿ ಒಳಗೆ 10,000ವರೆಗೆ ಸಂಖ್ಯೆಗಳನ್ನು ಬರೆಯುವುದು ರೂಢಿಸಿಕೊಂಡಿದ್ದೀರಿ. You already know about the how to write 10,000 numbers in a number tables. So ಇಲ್ಲಿ ನಾವು ಇವತ್ತಿನ ದಿವಸ ಗ್ರೇಟೆಸ್ಟ್ ಸಿಂಗಲ್ ಡಿಜಿಟ್ ನಂಬರ್ in +1 smallest 2-digit number. So smallest 2-digit number. ಇಲ್ಲಿ ಒಂದು ತಿಳ್ಕೋರಿ, ಒಂದು ಸಿಂಗಲ್ ಡಿಜಿಟ್ ನಲ್ಲಿ ಗ್ರೇಟೆಸ್ಟ್ ನಂಬರ್, ವಿಚ್ ಇಸ್ ದಿ ಗ್ರೇಟೆಸ್ಟ್ ನಂಬರ್ ಇನ್ ಸಿಂಗಲ್ ಡಿಜಿಟ್ಸ್. ಒಂದೇ ಅಂಕಿಯನ್ನು ಬಳಕೆ ಮಾಡ್ಕೊಂಡು ದೊಡ್ಡ ಸಂಖ್ಯೆಯನ್ನು ಯಾವ್ದು ಬರಿತೇವೆ ನಾವು? 9 ಬರಿತೇವೆ. ಸೊ 9 ಈಸ್ ದಿ ಗ್ರೇಟೆಸ್ಟ್ ನಂಬರ್ ಇನ್ ಸಿಂಗಲ್ ಡಿಜಿಟ್. ಸೊ ಯು ಹ್ಯಾವ್ ಆಡ್ 1. ನಾವು ಅದಕ್ಕೆ ಒಂದನ್ನು ಕೂಡಿಸಿದೆವು ಅಂತಂದ್ರೆ we have get 10. That is 10 is the 2-digit number. Hence greatest single digit number, ದೊಡ್ಡ ಒಂದು ಅಂಕಿಯ ದೊಡ್ಡ ಸಂಖ್ಯೆಗೆ ಒಂದನ್ನು ಕೂಡಿಸಿದಾಗ 2 ಅಂಕಿಯ ಚಿಕ್ಕ ಸಂಖ್ಯೆ ದೊರೀತದೆ. ಸೊ smallest 2 digits number you have got. Greatest single digit number +1, then we get smallest digit number. We have getting the smallest digit 2 number. 2 ಅಂಕಿಯ ಒಂದು ಚಿಕ್ಕ ಸಂಖ್ಯೆಯನ್ನು ಪಡಿತೇವೆ. ಗ್ರೇಟೆಸ್ಟ್ 2-digit ನಂಬರ್ 99. ಇಲ್ಲಿ 2 ಅಂಕಿಗಳನ್ನು ಬಳಕೆ ಮಾಡ್ಕೊಂಡಿದ್ದೆವು. 2 ಅಂಕಿಗಳನ್ನು ಬಳಕೆ ಮಾಡ್ಕೊಂಡೇವಂತ 99 ಪಡಿತೇವೆ. ಇಲ್ಲಿ 2 ಅಂಕಿಗಳನ್ನು ಬಳಕೆ ಮಾಡೋ ದೊಡ್ಡ ಸಂಖ್ಯೆ ಅಂತಂದ್ರೆ 90 ಬರೀತೇವೆ. ಆ 99ಕ್ಕೆ ಇನ್ನು ಒಂದೇ ಒಂದು ಸೇರಿಸಿದ್ರೆ ಅದು 3 ಡಿಜಿಟ್ಗಳ 3 ಸ್ಥಾನದ ಒಂದು ಸಂಖ್ಯೆಯನ್ನು ಪಡಿತೇವೆ. ದಟ್ ಈಸ್ 100. ಈ 100 ಅನ್ನುವಂಥದ್ದು ದಟ್ ಈಸ್ ದಿ ವೆರಿ ಸ್ಮಾಲೆಸ್ಟ್ 3 digits ನಂಬರ್. 3 ಸ್ಥಾನಗಳಲ್ಲಿ ಬರುವಂಥ ಅತಿ ಚಿಕ್ಕ ಸಂಖ್ಯೆ ಅಂತಂದ್ರೆ 100. ಅದೇ ರೀತಿ ಈ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂತಂದ್ರೆ, ಸೊ ಹಿಯರ್ ದಿ ಗ್ರೇಟೆಸ್ಟ್ 3-digit ನಂಬರ್ ಈಸ್ 999. ಯು ಹ್ಯಾವ್ ಆಡ್ 1, ದೆನ್ ವಿ ಗೆಟ್ ದಿ 4 digits number, that is the smallest 4 digits number, that 1000. ಒಂದು 1000ವನ್ನು ನಾವು ಪಡಿತೀವಿ. 999ಕ್ಕೆ ಒಂದನ್ನು ಕೂಡಿಸಿದಾಗ ನಾವು ಒಂದು 1000ವನ್ನು ಪಡಿತೇವೆ. 1000 ಅಂತಂದ್ರೆ 4 ಒಂದು ಸ್ಥಾನಗಳನ್ನು ಅಲ್ಲಿ ಪಡಿತೇವೆ, ಅಂದರೆ 4 digit ನಂಬರ್ ಆಯಿತು. ಈ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 1000. ಅದೇ ರೀತಿ ಈ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಗೆ ಒಂದನ್ನು ಕೂಡಿಸಿದೆವು ಅಂತಂದ್ರೆ 10,000 ಪಡಿತೇವೆ. ಇನ್ ಸೇಮ್ ವೇ ನಾವು ಲಕ್ಷ, 2 ಲಕ್ಷ, 3 ಲಕ್ಷ, ನಾವು 10 ಲಕ್ಷ, ಕೋಟಿ, 10 ಕೋಟಿ, ಇದು ಒಂದು ನಮ್ಮ ಭಾರತೀಯ ಸಿಸ್ಟಮ್, ಇಂಡಿಯನ್ ಒಂದು ಸಂಖ್ಯೆಗಳ ಭಾರತೀಯ ಪದ್ಧತಿ, ದಿ ಇಂಡಿಯನ್ ಸಿಸ್ಟಮ್ ಆಫ್ ನಂಬರ್ಸ್ and international system of numbers. We have learnt in this chapter, I have introduced 2 types of numbers. One is Indian system and another one is international system. First we have revisiting. We have recall the
ಪ್ಲೇಸಸ್ ಆಫ್ ದಿ ಡಿಜಿಟ್ಸ್ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂಸ್. ನಾವು ಒಂದು ಸಂಖ್ಯೆಯನ್ನು ಬರೆದಾಗ ಅಲ್ಲಿ ಬೆಲೆಗಳನ್ನು ಗುರುತಿಸ್ತೀವಿ. ಯಾವ ಅಂಕೆ ಯಾವ ಸ್ಥಾನದಲ್ಲಿರುತ್ತದೆ ಅದ್ರ ಬೆಲೆಯನ್ನು ಗುರುತಿಸ್ಬೇಕು. ಇಲ್ಲಿ ನಾವು ಯೂನಿಟ್ಸ್ ಕನ್ನಡದಲ್ಲಿ ಬಿಡಿ ಅಂತ ಹೇಳಿ ಕರಿತೀವಿ. ದೆನ್ ಟೆನ್ಸ್ 10ನೇ ಸ್ಥಾನ, ದೆನ್ ಹಂಡ್ರೆಡ್ಸ್ 100ರ ಸ್ಥಾನ, 1000 ಸ್ಥಾನ, 10,000 ಸ್ಥಾನ. ಈ ರೀತಿ ನಾವು ಸಂಖ್ಯೆ ಸ್ಥಾನಗಳನ್ನು ಗುರುತಿಸ್ತೀವಿ. ಸೊ ಇಲ್ಲಿ ನಾವು ಯಾವುದೇ ಒಂದು ಸಂಖ್ಯೆಯನ್ನು ಬರೆದಾಗ 10,000 ತನಕ ನಾವು ಈಸಿಯಾಗಿ ಬರಿತೇವೆ. ಇಲ್ಲಿ 10,000 ಸ್ಥಾನದೊಳಗೆ ಒಂದು 5 ಬರೆದೆವು ಅಂತಂದರೆ, ಈ ಹಾಗೆ ಫಾರ್ ಎಕ್ಸಾಂಪಲ್ ಗಿವನ್ ದಿ 54,278. ಇಲ್ಲಿ 10,000 50 ಮೀನ್ಸ್ 50,000, 4,000, 200, 78. That is the place value. I have given some more examples on this. Place values. Unique. Unit means single or bidi sthana anta kariteo. Then 10, then 100, then 1,000, then 10,000, then after lakh, 10 lakh, so on. You have right here 8, 9, 2, 3. Here one number 0. So these digits you have write properly. 32980. That means 32,980. ಈ ಸಂಖ್ಯೆಯನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಅಥವಾ ಒಂದು how using this table clearly how know about 3 is in the place of 10,000. Hence 3's value is 30,000. 30,000 ಬೆಲೆ. ಯಾಕೆ ಇದು 10,000 ಸ್ಥಾನದೊಳಗೆ 3 ಅದ. 10,000ಗಳು 3, ದಟ್ ಮೀನ್ ಅಂದರೆ 10,000 30,000. ಸೊ ಆನಂತರ 1000ದಲ್ಲಿ 2 ಅದ. 1000ಗಳು 2 ಅಂತಂದ್ರೆ 2,000. 30,000 ಮತ್ತು 2,000 32,000 980. ಇಲ್ಲಿ ಬಿಡಿ ಸ್ಥಾನದಲ್ಲಿ ಯುನಿಕ್ ಪ್ಲೇಸ್ನೊಳಗೆ ಯಾವುದೇ ಅಂಕಿ ಇಲ್ಲ ಅಂತಂದ್ರೆ ಅದು 0. ದಟ್ಸ್ ವ್ಯಾಲ್ಯೂ. ಇನ್ ದಿಸ್ ಟೈಪ್ ಯು ಹ್ಯಾವ್ ರೈಟ್ ದಿ numbers in number lines, in number table, and you have read these numbers. ನಾವು ಈ ಸಂಖ್ಯೆಯನ್ನು ಓದಬೇಕು ಅಂತಂದ್ರೆ 32,980 ಅಂತ ಹೇಳಿ ಓದ್ತೇವೆ. 32,980. ಅದನ್ನು ನಾವು ಅಂಕಿಯಲ್ಲಿ ಶಬ್ದದ ರೂಪದಲ್ಲಿ ಬರೀಬಹುದು. 32,000 ಅಕ್ಷರದಲ್ಲಿ ಬರೀರಿ ಅಂತಂದ್ರೆ 32,000 980. ನಾವು ಈ ಸಂಖ್ಯೆಗಳನ್ನು
ಅಕ್ಷರದ ರೂಪದಲ್ಲಿ ಬರೀಬಹುದು. ಸೊ ಈ ಒಂದು ಪ್ಲೇಸ್ ವ್ಯಾಲ್ಯೂಗಳನ್ನು ನಾವು ಭಾರತೀಯ ಪದ್ಧತಿಯಲ್ಲಿ ಇನ್ ಇಂಡಿಯನ್ ಸಿಸ್ಟಮ್ ವಿ ಹ್ಯಾವ್ ಪ್ಲೇಸ್ ವ್ಯಾಲ್ಯೂ 1 ಪ್ಲೇಸ್ ಆರ್ ಯುನಿಕ್ ಪ್ಲೇಸ್, 10th ಪ್ಲೇಸ್, ಕನ್ನಡದಲ್ಲಿ 10ನೇ ಸ್ಥಾನ, 100ರ ಸ್ಥಾನ ಅಂತೇಳಿ 100 ಪ್ಲೇಸ್, ಆ್ಯಂಡ್ 1000 ಪ್ಲೇಸ್, ಆ್ಯಂಡ್ 10,000 ಪ್ಲೇಸ್, lakhs, 10 lakhs, crore, 10 crore. Then after using the Arabs, but ಬಿಡಿ 10, 100, 1000, 10,000, ಲಕ್ಷ 10 ಲಕ್ಷ, ಕೋಟಿ 10 ಕೋಟಿ, ಈ ರೀತಿ ನಾವು ಕನ್ನಡದಲ್ಲಿ ಸ್ಥಾನ ಬೆಲೆಗಳನ್ನು ಗುರುತಿಸ್ತೇವೆ. ಇನ್ನು ಅದೇ ರೀತಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 1, 10, 100, 1000, 10,000, but you can't take here the 10,000. In Indian system 10,000 is the greatest in 1,000 places, but here in international system you have get in thousands or 3. One is unique 1,000, 10,000 and 100,000. Then after in international system we can't take the crore, but in that places you have taken the million, single million, 10 million, 100 million. Then after billion, 10 billion, 100 billion, then trillion, 10 trillion, 100 trillion. 100 trillion means there is a digits ಎಷ್ಟು ಸ್ಥಾನಗಳು ಬರ್ತಾವ, 14 ಸ್ಥಾನಗಳು. Now we have introducing these numbers, then largest number, and use we have in systematic way how can we write the numbers by using the comma. In our Indian system the numeration we use ones, tens, hundreds, thousands, and then lakhs, crores. Commas are used to mark thousands, lakhs, crores, so on. Here given one example. So 5 crore 8 lakh 1,592. ಫಸ್ಟ್ 3 ಡಿಜಿಟ್ಗಳನ್ನು ಬಿಟ್ಟು ಒಂದು ಕಾಮ ಕೊಡ್ತೀವಿ, ನಂತರ 2, ನಂತರ 2, ಈ ರೀತಿ ಬೆಳಿತೀವಿ. ಬಟ್ ಇನ್ನು ಇಂಟರ್ನ್ಯಾಷನಲ್ ಸಿಸ್ಟಮ್ದೊಳಗೆ ಹೋದೆವು ಇಲ್ಲಿ ಪ್ರತಿಯೊಂದು 3,32,40,781, 7,27,05,062. ಒಂದೇ ನಾವು ಭಾರತೀಯ ಸಿಸ್ಟಮ್ದೊಳಗೆ ಫಸ್ಟ್ 3 ಡಿಜಿಟ್ಗಳನ್ನು ಬಿಟ್ಟು ಒಂದು ಕಾಮ ಕೊಟ್ಟು ನಂತರ 2, ನಂತರ 2 ಕೊಟ್ಟು ಬರಿತೇವೆ. ಇನ್ನು ದೊಡ್ಡ ಸಂಖ್ಯೆಗಳನ್ನು ನಾವು ಕನ್ವರ್ಟ್ ಮಾಡೋದು, ಇದು ನಿಮ್ಗೆ ಹಿಂದಿನ ಕ್ಲಾಸ್ನೊಳಗೆ ಬಂದಿರ್ತದೆ. ಯಾವಾಗ ದೊಡ್ಡ ಸಂಖ್ಯೆಗಳನ್ನು ಬರ್ತದೆ, ನಾವು kilometers, we have say the kilometers length, says in centimeters, that is huge number. How? The 1 centimeter, that's equal to 10 millimeter. 1 meter is equal to 100 centimeter. 100 centimeter, 1 centimeter ನಲ್ಲಿ 10 millimeters. In 1 centimeter, millimeters are 10. In 100 centimeter, millimeters are 1000. So 1 kilometer means 1000 meters. 1 kilometer ಅಂದ್ರೆ 1000 meter. 1 ಮೀಟರ್ ಅಂದರೆ 100 ಸೆಂಟಿಮೀಟರ್, 100 ಸೆಂಟಿಮೀಟರ್ ಅಂದರೆ 1,000 ಮಿಲಿಮೀಟರ್ ಐತೆ. ಆದರೆ 1 ಕಿಲೋಮೀಟರ್ ಅಂತಂದ್ರೆ 1000 meters, 1000 into 1000, that means 10 lakh millimeter. So that is huge numbers. Same way we have using the biggest number to so some object we have used in kilograms, how to weight. So in this way, then length between
one orbit to another orbit or one planet to another planet, ಒಂದು ಸಂಖ್ಯೆಯಿಂದ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಇರುವಂಥ ದೂರ, ಸೂರ್ಯನಿಂದ ಭೂಮಿಗೆ ಇರುವಂಥ ದೂರ, ಇಂಥ ಸಂಖ್ಯೆಗಳನ್ನು ಹೇಳಬೇಕಾದ್ರೆ ನಾವು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಬಳಕೆ ಮಾಡ್ತೇವೆ. ಆನಂತರ ಈ ತೂಕಗಳನ್ನು ಹೇಳಬೇಕಾಗಿತ್ತು ಅಂತಂದ್ರೂ ದೊಡ್ಡ ಸಂಖ್ಯೆಗಳು ಬರ್ತಿರ್ತಾವೆ. ಟನ್ನ, ಕ್ವಿಂಟಲ್, ಟನ್ನ, ಈ ರೀತಿ ನಾವು ಸಂಖ್ಯೆಗಳನ್ನು ಬರಿತೇವೆ. ಸೊ enough this chapter. Then last you have to take some homework. Everyone should write these answers in your pages and take the photograph of that page and send to this number WhatsApp. ನೀವು ಇವುಗಳಿಗೆ ಆನ್ಸರ್ ಬರೆದು ಈ ನಂಬರಿಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿದರೆ ನೀವು ಎಷ್ಟು ತಿಳ್ಕೊಂಡಿದ್ರಿ ಅನ್ನುವಂಥದ್ದು ಅರ್ಥ ಆಗ್ತದೆ. ಎರಡನೇದು, ನಿಮ್ಮ ಕಲಿಕೆಗೆ ಇನ್ನು ಏನು ಬೇಕು ಅನ್ನುವಂಥದ್ದು ನಮ್ಮ ಒಂದು ನಂತರದಲ್ಲಿ ಹೇಳಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿನೂ ಕೇಳ್ಕೊಬೋದು. ಟೇಕ್ ಡೌನ್ ದೀಸ್ 3 questions. ಒನ್ ಈಸ್ ಪುಟ್ ದಿ ಕಾಮಾಸ್ ಆಫ್ ದಿ ಫಾಲೋವಿಂಗ್ ನಂಬರ್ಸ್. ಇಲ್ಲಿ ಇಂಗ್ಲೀಷ್ನಾಗ ಅಷ್ಟೇ ಬರೆದಿದ್ದದ. ಸೊ ಕನ್ನಡ ಮಾಧ್ಯಮದವರು ನೀವು ಬರ್ಕೋಬೇಕು ಅಂತಂದರೆ ನೀವು ಇಲ್ಲಿ ಭಾರತೀಯ ಇಂಟರ್ನ್ಯಾಷನಲ್ ಸಿಸ್ಟಮ್ ಮತ್ತು ಭಾರತೀಯ ಪದ್ಧತಿಗಳಲ್ಲಿ ಕಾಮಗಳನ್ನು ಯೂಸ್ ಮಾಡಿಕೊಂಡು, ಅಲ್ಪ ವಿರಾಮಗಳನ್ನು ಬಳಕೆ ಮಾಡಿಕೊಂಡು ಸಂಖ್ಯೆಗಳನ್ನು ಬರೆಯಿರಿ. ಅಲ್ಪ ವಿರಾಮ ಸಂಖ್ಯೆಗಳನ್ನು ಬಳಕೆ ಮಾಡಿಕೊಂಡು ಈ ಸಂಖ್ಯೆಗಳನ್ನು ಬರೆಯಿರಿ ಅಂಥೇಳಿ ಪುಟ್ ದಿ ಕಾಮಾಸ್ ಆಫ್ ಫಾಲೋವಿಂಗ್ ನಂಬರ್ಸ್ ಇನ್ ಅವರ್ ಸಿಸ್ಟಮ್, that is Indian system and international system. Then second question, write the following numbers in our Indian system. ಈ ಸಂಖ್ಯೆಗಳನ್ನು that is wrong. So write the following numbers in in ascending order. ಇದು ಏರಿಕೆಯ ಕ್ರಮದಲ್ಲಿ ಬರಿಬೇಕು ಅನ್ನುವಂಥದ್ದು. ಸೊ ಇದು ಮಿಸ್ಟೇಕ್ ಅದ, ಭಾಳ ವಿಚಾರ ಮಾಡಬೇಡ್ರಿ. ಸೊ ದಟ್ ಈಸ್ ರೈಟ್ ಇನ್ ಅಸೆಂಡಿಂಗ್ ಆರ್ಡರ್, ಏರಿಕೆ ಕ್ರಮದೊಳಗೆ ಬರೀಬೇಕು. ದೆನ್ ಮೂರನೇ ಕ್ವಶನ್, ರೈಟ್ ದಿ ಫಾಲೋವಿಂಗ್ ನಂಬರ್ಸ್ ಇನ್ ವರ್ಡ್ಸ್. ಸಂಖ್ಯೆಯನ್ನು ಈ ಕೊಟ್ಟಂಥ ಸಂಖ್ಯೆಯನ್ನು ಅಕ್ಷರದಲ್ಲಿ ಬರಿಬೇಕು. ಸೊ ದೀಸ್ 3 questions you have write and send to me. So thank you.